ಜನರ ಪ್ರೀತಿಯೇ ನಾಯಕನ ದೊಡ್ಡ ಶಕ್ತಿ. ಅದಕ್ಕೆ ಮತ್ತೊಂದು ಸಾಕ್ಷಿಯಾಗಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ರವರ 44ನೇ ವರ್ಷದ ಜನ್ಮದಿನ ಆಚರಣೆ ಇಂದು ಸಾವಿರಾರು ಅಭಿಮಾನಿಗಳ ನಡುವೆ ಅದ್ದೂರಿಯಾಗಿ ಆಚರಣೆಯಾಯಿತು. ವೀರರಾಣಿ ಚೆನ್ನಮ್ಮನ ಪ್ರತಿಮೆಗೆ ಮಾಲಾರ್ಪಣೆ, ಮಠಾಧೀಶರ ಆಶೀರ್ವಾದ, ಸಸಿ ನೆಡುವ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಾಮಗ್ರಿಗಳ ವಿತರಣೆ, ರಕ್ತದಾನ ಶಿಬಿರ ಹಾಗೂ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳ ಮೂಲಕ ಜನ್ಮದಿನವನ್ನ ಸಮಾಜ ಸೇವೆಯ ಹಬ್ಬವನ್ನಾಗಿ ರೂಪಿಸಲಾಯಿತು. ನಿನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ. ಅಭಿವೃದ್ಧಿಯ ರಾಜಕಾರಣ ಮತ್ತು ಜನಸೇವೆಯ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿರುವ ಬಾಬಾ ಸಾಹೇಬ್ ಪಾಟೀಲ್ ರವರಿಗೆ ಕಿತ್ತೂರು ತಾಲೂಕಿನ ಗುತ್ತಿಗೆದಾರರ ಸಂಘ ಹಾಗೂ ಕ್ಷೇತ್ರದ ಜನತೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಹೃತ್ಪೂರ್ವಕ ಶುಭಾಶಯಗಳನ್ನು ಸಲ್ಲಿಸಿದರು. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ವರ್ಷದಿಂದ ರಾಜಕೀಯ ಫೀಲ್ಡ್ ನನಗೆ ಈಗ ನೋಡ್ತೇನೆ ಗೊತ್ತೇಗ ಬಹಳಷ್ಟು ಫಸ್ಟ್ ಟೈಮ್ ಹಿಡುವಳಿ ಯಾರು ನನಗೆ ಹಿಡುವಳಿ ನನಗೆ ಅನ್ನೋದಕ್ಕಿಂತ ಎಲ್ಲ ಸಾಮಾನ್ಯ ಮಂದಿ ನನಗೆ ಹಿಡುವಳಿ. ಇವತ್ತೆಲ್ಲ ಸಾಮಾನ್ಯ ನಿಮ್ಮ ಕ್ಷೇತ್ರದ ಪ್ರತಿನಿಧಿಯಾಗಿ ನಿಮಗೆ ಆಶೀರ್ವಾದ ಬಹಳ ದಿವಸದಿಂದ ಹೇಳ್ತಿರ್ತಾನ, ನಿಮ್ಮ ಅವ್ರು ಮಾಡಿಲ್ಲ ಏನು ಮಾಡಿಲ್ಲ ಬಹಳಷ್ಟು ಮಂದಿ ಬಂದಿಲ್ಲ. ಯಾಕಂದ್ರೆ ನಾವೆಲ್ಲರೂ ಶನಿವಾರ ನಾವು ಹುಟ್ಟಿದ್ದೇವೆ ಶನಿವಾರ ನಾವು ಎಲ್ಲ ಕರ್ತವ್ಯವರು ಅವರು ಗಿಳಿತಾರೆ ಅಂತ ತಿಳ್ಕೊಂಡು ನಾವು ಮಾಡ್ತಿರ್ತೀವಿ. ಅವ್ರು ಜಾಸ್ತಿ ಮಾಡಿ ಏನು ಅಂತಿರ್ತಾರೆ ಅವ್ರಿಗೆ ಅವ್ರು ನಿಮ್ಮ ಕೈಲಿ ಬೇರೆ ಅಂತ ಏನೋ ತಪ್ಪಲ್ಲ. ನಿಮ್ಮ ವಿಚಾರವನ್ನ ನಿಮ್ಮ ಹೇಳೋದ್ರಲ್ಲಿ ಏನು ತಪ್ಪಲ್ಲ, ತಪ್ಪಿದ್ರೂ ಪರವಾಗಿಲ್ಲ. ಇದನ್ನು ನೋಡಕ್ಕೆ ಎಲ್ಲರೂ ಬೇರೆ ಬೇರೆ ಕಾನ್ಸೆಪ್ಟ್ ಇಟ್ಕೊಂಡು ನೋಡ್ತಿರ್ತಾರೆ. ನಾವು ನಮಗೆ ಬೇರೆ ನೋಡ್ತಿರ್ತಾರೆ. ಒಂದು ಗಂಟುಗಳ ಟ್ಯೂಮರ್ ಕ್ಯಾನ್ಸರ್ ಆಗುವಂತೆಲ್ಲ ಚಾನ್ಸಸ್ ಇದ್ದಾವೆ. ಸೊ ಆ ಕಷ್ಟಗಳನ್ನ ನಾವು ಉಸಿರಾಡೋ ಗಾಳಿ ಮುಖಾಂತರ ಪತ್ತೆ ಹಚ್ಚುವಂತ ಅಭ್ಯಾಸ ಮಾಡುತ್ತೇವೆ. ಸೊ ಮನುಷ್ಯ ಬಂದು ಮಾಸ್ಕ್ ಹಾಕೊಂಡು 10 ನಿಮಿಷ ಕೂಡಬೇಕು. ಆ ಮಾಸ್ಕ್ ಹಾಕೊಂಡು 10 ನಿಮಿಷ ಮನುಷ್ಯ ಕೂತಾಗ ಉಸಿರಾಡೋ ಅವನ ಗಾಳಿಯಲ್ಲಿರೋ ಕಣಗಳ ಆ ಮಾಸ್ಕ್ ಮೇಲೆ ಬೀಳ್ತಾವೆ. ಸೊ ಆ ಮಾಸ್ಕ್ ನ ನಾವು ಸ್ಟೋರ್ ಮಾಡಿ ನಮ್ಮ ಕಡೆ ಅದನ್ನ ಇಟ್ಟು ಅಲ್ಲಿಂದ ಬೆಂಗಳೂರು ಲ್ಯಾಬ್ ಕಳಿಸ್ತೇವೆ. ಸೊ ಅಲ್ಲಿ ಆ ಕಣಗಳ ಮೂಲಕ ಮನುಷ್ಯನ ದೇಹದೊಳಗೆ ಯಾವ್ದಾದ್ರು ಗಂಟುಗಳದು ಅದಾವಿನ ಈ ಗಂಟುಗಳು ಇದ್ದು ಅಂದ್ರೆ ಅವ್ ಚಲೋ ಗಂಟು ಕೆಟ್ಟ ಗಂಟು ಅನ್ನೋಂತ ಪರೀಕ್ಷೆ ಮಾಡತ್ತೇವೆ. ನಾವು ಪ್ರಶಸ್ತಿ ಕೊಡ್ತೀವಿ ಅಂದಾಗ ಅಪರ್ಣ ದೊಡ್ಡಕ್ಕಿಲ್ಲ ಅಂತಾನೆ ಆದ್ರೂ ಸಹಿತ ಅಪ್ಪ ನನಗ ನಿಂತು ಗೌರವ ಕೊಟ್ಟದಕ್ಕಾಗಿ